ನೀರ್ ಬಿಟ್ಟ ಮೇಲೆ ಸರ್ವಪಕ್ಷ ಸಭೆ ಕರೆದೇನು ಪ್ರಯೋಜನ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ನೋಡಪ್ಪ, ಬಿಜೆಪಿಯವರು ಸ್ನೇಹಿತರು ಆರೋಪ ಮಾಡ್ತಾರೆ. ಪಾಪ ನಾನು ಗೌರವ ಅವರೇ ಸಲಹೆ ಕೊಟ್ಟಿದ್ದು ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಅಂತ. ಇನ್ನ ನೀರು ಬಿಟ್ಟಿಲ್ಲ. ಆದ್ರೆ ಸಾಯಂಕಾಲದಷ್ಟೊತ್ತಿಗೆ ನೀರು ಬಹುಶಃ ಒಂದು ಡ್ಯಾಮ್ ತುಂಬುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀರನ್ನು ನಾನು ಹಿಡ್ಕೊಳಕ್ಕೆ ಆಗುದಿಲ್ಲ. ನಾಳೆ ನಮ್ಮ ಎಲ್ಲ ಆಗ್ಲೇ ತಮಿಳುನಾಡವರು ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. 36ರಿಂದ 39 ಕ್ಯೂಸಿಕ್ ನೀರು ಬೆಂಗಳೂರು ನಗರಕ್ಕೆ ಬರ್ತಾ ಇದೆ. ಬೆಂಗಳೂರಿಗೆಲ್ಲ ನಮ್ಮ ಕಾವೇರಿಲಿ ಹರಿತಾ ಇದೆ. ಅವ್ರು ಕೊಟ್ಟಿರೋದು 3600. ಆದ್ರೆ ವಿರೋಧ ಪಕ್ಷದವ್ರಿಗೆ ಚರ್ಚೆ ಮಾಡಿ, ಕಾನೂನು ತಜ್ಞರ ಚರ್ಚೆ ಮಾಡಿ ನಾಳೆ ತೀರ್ಮಾನವನ್ನ ಮಾಡಿ. ನೀರ್ ಬಿಟ್ಟ ಮೇಲೆ ಸರ್ವಪಕ್ಷ ಸಭೆ ಕರೆದೇನು ಪ್ರಯೋಜನ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ನೋಡಪ್ಪ, ಬಿಜೆಪಿಯವರು ಸ್ನೇಹಿತರು ಆರೋಪ ಮಾಡ್ತಾರೆ. ಪಾಪ ನಾನು ಗೌರವ ಅವರೇ ಸಲಹೆ ಕೊಟ್ಟಿದ್ದು ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಅಂತ. ಇನ್ನ ನೀರು ಬಿಟ್ಟಿಲ್ಲ. ಆದ್ರೆ ಸಾಯಂಕಾಲದಷ್ಟೊತ್ತಿಗೆ ನೀರು ಬಹುಶಃ ಒಂದು ಡ್ಯಾಮ್ ತುಂಬುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀರನ್ನು ನಾನು ಹಿಡ್ಕೊಳಕ್ಕೆ ಆಗುದಿಲ್ಲ. ನಾಳೆ ನಮ್ಮ ಎಲ್ಲ ಆಗ್ಲೇ ತಮಿಳುನಾಡವರು ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. 36ರಿಂದ 39 ಕ್ಯೂಸಿಕ್ ನೀರು ಬೆಂಗಳೂರು ನಗರಕ್ಕೆ ಬರ್ತಾ ಇದೆ. ಬೆಂಗಳೂರಿಗೆಲ್ಲ ನಮ್ಮ ಕಾವೇರಿಲಿ ಹರಿತಾ ಇದೆ. ಅವ್ರು ಕೊಟ್ಟಿರೋದು 3600. ಆದ್ರೆ ವಿರೋಧ ಪಕ್ಷದವ್ರಿಗೆ ಚರ್ಚೆ ಮಾಡಿ, ಕಾನೂನು ತಜ್ಞರ ಚರ್ಚೆ ಮಾಡಿ ನಾಳೆ ತೀರ್ಮಾನವನ್ನ ಮಾಡಿ.